ಅಪ್ಪು ಸಮಾಧಿ ಅಭಿಮಾನಿಗಳ ಪಾಲಿಗೆ ದೇಗುಲ. ಇವತ್ತು ಕೂಡ ಅಪ್ಪು ಸಮಾಧಿ ಜಾಗ ಅಭಿಮಾನಿಗಳಿಂದ ತುಂಬಿ ಹೋಗಿತ್ತು. ಇತ್ತ ಸಮಾಧಿ ಬಳಿ ಫ್ಯಾನ್ಸ್ ಕಣ್ಣೀರಿಡ್ತಾ ಇದ್ರೆ, ಅತ್ತ ಪುನೀತ್ ನಿವಾಸಕ್ಕೆ ಗಣ್ಯರು ಬಂದು ಸಾಂತ್ವನ ಹೇಳ್ತಿದ್ರು. ಕಿಲೋಮೀಟರ್ ಉದ್ದಕ್ಕೆ ಅಪ್ಪು ಅಭಿಮಾನಿಗಳ ಸರತಿ ಸಾಲು. ಇನ್ನೂ ಕೊನೆಯಾಗಿಲ್ಲ ಅಪ್ಪು ಅಭಿಮಾನಿಗಳ ಕಣ್ಣೀರು. ಪುನೀತ್ ಸಮಾಧಿ ದರ್ಶನಕ್ಕೆ ಇವತ್ತು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳ ದಂಡು ಹರಿದು ಬಂದಿತ್ತು. ಪುನೀತ್ ಸಮಾಧಿ ಕಂಡು ಕೆಲವರು ಪುನೀತರಾದ್ರೆ ಹೆಚ್ಚಿನವರು ಭಾವುಕರಾಗಿದ್ರು. ಮರ್ಯಾದ ಮೌರ್ಯನನ್ನ ನೆನೆದು ಕಣ್ಣೀರ್ ಸುರಿಸಿದ್ರು. ಅಪ್ಪು ಸತ್ಕಾರ್ಯಗಳನ್ನ ನೆನೆದು ಕಂಬನಿ ಮಿಡಿದ್ರು. ಯಾವಾಗೂ ಬರ್ತಾ ಇರ್ತೀನಿ ನಾನು. ಬಂದಾಗೆಲ್ಲ ಸಿಕ್ಕೋ ಭೇಟಿ ಆಗೋರು ನಮ್ಗೆ ಮಾತಾಡ್ಸೋರು. ಅಪ್ಪು ಫೋಟೋ ತೆಗಿಸ್ಬೇಕು ಅಂದ್ರೆ ಅಮ್ಮ ಇಷ್ಟ ಅಂದ್ರೆ ಬನ್ನಿ ಅಮ್ಮ ಅಂತ ಕರ್ದು. ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಇಲ್ಲಾಂದ್ರೆ ನಾವು ಒಂದು ಫೋಟೋ ತಗೋಬೋದಿತ್ತು. ಅದು ನೋಡಕ್ಕೆ ಆಗಲ್ಲ. ಅವ್ರ ಫೋಟೋಗೆ ಹಾರ ನೋಡಕ್ ಇಷ್ಟ ಆಗ್ತಾ ಇಲ್ಲ. ಈ ಮಧ್ಯೆ ಅಪ್ಪು ಸಮಾಧಿ ಮುಂದೆಯೇ ಮದುವೆಗೆ ಬಳ್ಳಾರಿಯ ಪ್ರೇಮಿಗಳು ಮುಂದಾಗಿದ್ರು. ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿರೋ ಗುರುಪ್ರಸಾದ್ ಮತ್ತು ಗಂಗಾ ತಾಳಿ ಸಮೇತ ಬಂದಿದ್ರು. ಸಮಾಧಿ ಬಳಿ ಮದುವೆ ಆಗ್ತೇವೆ, ಅವಕಾಶ ಕೊಡಿ ಅಂತ ಅಂಗಲಾಚಿದ್ರು. ಆದ್ರೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಬರ್ಬೇಕಾದ್ರೆ ಫಸ್ಟ್ ಮ್ಯಾರೇಜ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ವಿ. ಮತ್ತೆ ಪರ್ಮಿಷನ್ ಬೇಕಾಗಿತ್ತು ನಮ್ಮ ಶಿವಣ್ಣ ಮತ್ತೆ ರಾಘಣ್ಣವರಿಂದ. ಅವರು ಕಾಲ್ ಮಾಡಿದೀವಿ, ನಾವು ಪರ್ಮಿಷನ್ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ, ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಡಿಸೈಡ್ ಮಾಡಿದೀವಿ ಸರ್. ಅಂದ್ರೆ ಅವ್ರ ಫ್ಯಾನ್ಸ್ ಆಗಿ ಅವರು ಬದುಕಿದ್ದಾಗಾದ್ರೂ ಅವ್ರನ್ನ ಮೀಟ್ ಆಗಕ್ ಆಗ್ಲಿಲ್ಲ. ಇವಾಗಾದ್ರೂ ಅಚಾನಕ್ ಹಿಂಗಾಯ್ತಲ್ಲ, ಅದಕ್ಕೋಸ್ಕರ ಇವಾಗಾದ್ರೂ ಬಂದು ಇಲ್ಲಿ ಮ್ಯಾರೇಜ್ ಆದ್ರೆ ಇದೊಂದು ಲೈಫ್ ಲಾಂಗ್ ನೆನಪಿರುತ್ತ ಅನ್ನೋ ಕಾರಣಕ್ಕೋಸ್ಕರನೇ ಅಭಿಮಾನಿ ಅಂತೇಳಿ ಅದ್ರ ಮೂಲಕ ತೋರಿಸ್ಕೊಳ್ಳೋಕೋಸ್ಕರನೇ. ಕೇವಲ ಅಭಿಮಾನಿಗಳಷ್ಟೇ ಅಲ್ಲ, ಬೆಳ್ಳಿತೆರೆಯವರು, ಕಿರುತೆರೆಯವರು, ಎಲ್ಲಾ ಕ್ಷೇತ್ರಗಳ ಗಣ್ಯರು ಅಪ್ಪು ಸಮಾಧಿ ದರ್ಶನ ಪಡೆದಿದ್ದಾರೆ. ಇವತ್ತು ನೃತ್ಯ ನಿರ್ದೇಶಕ ಇಮ್ರಾನ್ ಸರ್ದಾರಿಯಾ, ಹಾಸ್ಯ ನಟ ತಬಲಾ ನಾಣಿ, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್, ತಮಿಳುನಾಡಿನ ಖ್ಯಾತ ವೈದ್ಯ ಚಲ್ಲ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಅಪ್ಪು ಸಮಾಧಿಗೆ ನಮನ ಸಲ್ಲಿಸಿದ್ರು. ಸಂಜೆ ರಾಘಣ್ಣ ಕೂಡ ಸಮಾಧಿ ಸ್ಥಳಕ್ಕೆ ಬಂದಿದ್ರು. ಇದಕ್ಕೂ ಮುನ್ನ ಸಮಾಧಿ ದರ್ಶನಕ್ಕೆ ಬಂದಿದ್ದ ಪುನೀತ್ ಅಕ್ಕ ಲಕ್ಷ್ಮೀದೇವಿ ತಮ್ಮನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ರು. ಇತ್ತ ಸಮಾಧಿ ಸ್ಥಳ ಅಭಿಮಾನಿಗಳಿಂದ ತುಂಬಿದ್ರೆ, ಅತ್ತ ಪುನೀತ್ ನಿವಾಸಕ್ಕೆ ಗಣ್ಯಾತಿ ಗಣ್ಯರು ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ರಾಜ್ ಕುಟುಂಬಕ್ಕೆ ಧೈರ್ಯ ತುಂಬುತ್ತಿದ್ದಾರೆ. ಇವತ್ತು ಹಿರಿಯ ನಟಿಯರಾದ ಜಯಪ್ರದಾ, ಗೀತಾ, ನಟಿಯರಾದ ಪ್ರಿಯಾಮಣಿ, ರಾಗಿಣಿ, ಸಂಸದ ಉಮೇಶ್ ಜಾಧವ್ ಸೇರಿದಂತೆ ಹಲವು ಗಣ್ಯರು ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ತುಂಬಾ ಕಷ್ಟವಾಗಿದೆ. ಈ ತರ ನಮ್ಮ ಜೊತೆಲೇ ಇಲ್ಲೇ ಅಂದ್ರೆ ನನಗೆ ತುಂಬಾ కష్టವಾಗಿದೆ. ఎంతో గొప్ప నటుడుగా తను పేరు తెచ్చుకుని, ఎంతో గొప్ప వ్యక్తిగా తను పేరు తెచ్చుకున్నటువంటి అప్పు చిన్న వయసులోనే మన నుంచి వెళ్ళిపోవడం అనేది చాలా కష్టంగా ఉంది. ఐ మిస్ హిమ్ ಸೊ ಮಚ್. ನಿಜವಾಗ್ಲೂ ಮಾತು ಬರ್ತಾ ಇಲ್ಲ. ಎಷ್ಟು ಶಾಕಿಂಗ್ ಇದೆ ಅಂದರೆ ಅದು ನಿಜವಾಗ್ಲೂ ಇನ್ನೂ ನಂಬಕ್ಕಾಗ್ತಾ ಇಲ್ಲ ನನಗೆ. ಬಿಕಾಸ್ ಅಷ್ಟು ನಗ್ನಗ್ತಾ ಇರುವಂಥ ಒಂದು ಪರ್ಸನ್, ಎಷ್ಟು ಪಾಸಿಟಿವ್ ಆಗಿರುವಂಥ ಒಂದು ಪರ್ಸನ್ ಸಡನ್ ಆಗಿ ಇಲ್ಲ ಅಂದ್ರೆ ಇಟ್ಸ್ ಅ ಹ್ಯೂಜ್ ಪರ್ಸನಲ್ ಲಾಸ್. ಅವ್ರ ವಿಷನ್ ಇಂಡಸ್ಟ್ರಿಗೋಸ್ಕರ ಮತ್ತೆ ಇಂಡಸ್ಟ್ರಿ ಫ್ಯೂಚರ್ಗೋಸ್ಕರ ಎಷ್ಟು ಚೆನ್ನಾಗಿತ್ತು, ಎಷ್ಟು ಯುನೀಕ್ ಆಗಿತ್ತು. ಸೊ ಆ ಥರ ಇನ್ನೊಬ್ರು ಪರ್ಸನ್ ಬರೋದು ಇಲ್ಲ. ಈ ಮಧ್ಯೆ ಅಪ್ಪು ತಿಥಿ ಕಾರ್ಯಕ್ಕೆ ಮನೆ ಬಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸೋಮವಾರ ವೈಕುಂಠ ಸಮಾರಾಧನೆ ನಡೆಯಲಿದ್ದು, ಸಂಬಂಧಿಕರು, ಗಣ್ಯರು ಸೇರಿದಂತೆ 2,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಇನ್ನು 16ರಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪುನೀತ್ ನಮನ ಕಾರ್ಯಕ್ರಮ ನಡೆಯಲಿದ್ದು, ಅದರ ಬ್ಲೂ ಪ್ರಿಂಟ್ ರೆಡಿಯಾಗ್ತಿದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯಲಿರೋ ಕಾರ್ಯಕ್ರಮದಲ್ಲಿ 2,000 ಕ್ಯಾಂಡಲ್ ಬೆಳಗಿಸಿ ದೊಡ್ಡಮನೆ ಹುಡುಗನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗ ಒಟ್ಟಾಗಿ ಸೇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪುನೀತ್ ರಾಜ್ಕುಮಾರ್ಗೆ ಸಾವಿನ ಮುನ್ಸೂಚನೆ ಇತ್ತ? ಸಾವಿನ ಮುನ್ನಾ ದಿನ ವೈರಾಗ್ಯದ ಮಾತನಾಡಿದ್ರ ನಟ ರಮೇಶ್ ಜೊತೆ ಅಪ್ಪು ಮಾತನಾಡಿದ್ದೇನು?
ಒಂದ್ ಕಡೆ ಅವರ ಫ್ಯಾಮಿಲಿ ಸೆಂಟಿಮೆಂಟ್, ಒಂದ್ ಕಡೆ ಅವರ ಮನತನ, ಒಂದ್ ಕಡೆ ಅವರ ವಿನಯ, ಒಂದ್ ಕಡೆ ಅವರ ಸರಳತೆ, ಎಲ್ಲವೂ ಸೇರಿ ಅಪ್ಪು ಒಬ್ಬ. ನಾಳೆ ನಮ್ಮ ಸ್ಟಾರ್ ಕೊಡು, ಆದ್ರೆ ಎಲ್ಲವೂ ಒಂದೇ ವ್ಯಕ್ತಿ ಸಿಗೋದು ಬಹಳ ಕಷ್ಟ ಇದೆ. ಈ ಅಪ್ಪು ಬಿಟ್ಟು ಜಾಗವನ್ನ ತುಂಬೋದು ಬಹಳ ಕಷ್ಟ ಇದೆ. ಆ ಶೂನ್ಯ ಹಾಗೆ ಇರುತ್ತೆ ಅನ್ನೋದೇ ಸತ್ಯ. ಅಪ್ಪು ಬಾಯಲ್ಲಿ ಬೆಳಕು ಕತ್ತಲಿನ ಮಾತು, ವೈರಾಗ್ಯದ ಮಾತಿನಲ್ಲಿತ್ತ ಸಾವಿನ ಸುಳಿವು. ಪುನೀತ್ ರಾಜ್ಕುಮಾರ್ ಸದಾ ಹಸನ್ಮುಖಿ ಹಾಗೂ ಜೀವನದ ಬಗ್ಗೆ ಯಾವಾಗ್ಲೂ ಪಾಸಿಟಿವಿಟಿ ತುಂಬಿಕೊಂಡಿದ್ದ ಜೀವ. ಆದ್ರೆ ಅದೇ ಅಪ್ಪು ಬಾಯಲ್ಲೂ ವೈರಾಗ್ಯದ ಮಾತುಗಳೇ, ಅದು ಕೂಡ ಸಾಯೋ ಕೆಲವೇ ಗಂಟೆಗಳ ಮುಂಚೆ. ಅಪ್ಪು ವೈರಾಗ್ಯದ ಮಾತುಗಳಿಗೆ ಕಿವಿಯಾಗಿದ್ದವರು ನಟ ರಮೇಶ್ ಅರವಿಂದ್. ಮಾತಾಡುವ ವಿಷಯಗಳು ನೀವು ಕೇಳ್ಬಿಟ್ರೆ ನನಗೆ ಈ ಅನ್ಸುತ್ತೆ, ಇದೆಲ್ಲ ಏನ್ ಕೋಇನ್ಸಿಡೆನ್ಸ್. ಬೆಳಕ್ ಹೋದ್ಮೇಲೆ ರಾತ್ರಿ ಬರ್ಲೇಬೇಕಲ್ಲ, ಅದೇನು ಸರ್ ಜೀವನ ಅಂತ ಹೇಳಿದ್ರು. ಅಪ್ಪು ಅವರನ್ನ ವಿಧಿ ಅಪ್ಪಿಕೊಂಡಿದ್ದ ಅಕ್ಟೋಬರ್ 29ಕ್ಕೆ ಸಾವಿನ ಮುನ್ನಾ ದಿನ ರಾತ್ರಿ ಗುರುಕಿರಣ್ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಅಪ್ಪು ಖುಷಿಯಾಗೇ ಇದ್ರು. ಸದಾ ಬ್ಯುಸಿಯಾಗಿದ್ದ ಅಪ್ಪು ಆವತ್ತು ಮಾತ್ರ ಆರಾಮಾಗಿ 2 ಗಂಟೆಗಳ ಕಾಲ ಕಾರಲ್ಲಿ ಕೂತು ರಮೇಶ್ ಅರವಿಂದ್ ಜೊತೆ ಮಾತಾಡಿದ್ರಂತೆ. ಯಾವಾಗ್ಲೂ ಲೋಕಾಭಿರಾಮದ ಬಗ್ಗೆ ಮಾತಾಡ್ತಿದ್ದ ಇವರಿಬ್ಬರ ಮಧ್ಯೆ ಅವತ್ತು ರಾತ್ರಿ ನಡೆದಿದ್ದು ವೈರಾಗ್ಯದ ಮಾತುಕತೆಗಳಂತೆ. ರಮೇಶ್ ಅವರು ಅಪ್ಪುಗೆ ಬುದ್ಧನ ಮಾತೊಂದನ್ನ ನೆನಪಿಸಿದಾಗ ಅಪ್ಪು ಹೇಳಿದ ಪ್ರತಿ ಮಾತು ಸಾವಿನ ಮುನ್ಸೂಚನೆಯ ಅಂತ ಈಗ ಅನ್ನಿಸ್ತಿದೆ ಅಂತ ಹೇಳಿದ್ದು ರಮೇಶ್ ಅರವಿಂದ್. ನಾನು ಅಪ್ಪು ಹೇಳ್ತಾ ಇದ್ದೀನಿ, ಅಪ್ಪು ಬುದ್ಧ ಒಂದ್ ಕಡೆ ಹೇಳ್ತಾನೆ, ನಾವು ಜೀವನದಲ್ಲಿ ತುಂಬಾ ಇಷ್ಟಪಡುವ ಎಲ್ಲಾ ವಿಷಯಗಳನ್ನು ಒಂದಲ್ಲ ಒಂದ್ ದಿನ ಕಳ್ಕೊಳ್ಳೇಬೇಕಾಗತ್ತೆ. ನೀನು ಕೂದಲಂದ್ರೆ ತುಂಬಾ ಇಷ್ಟ ಅಲ್ಲ, ಅದೊಂದಿನ ಬೀಳುತ್ತೆ ಕಣೋ. ಹಲ್ಲಂದ್ರೆ ಇಷ್ಟ ಅಲ್ಲ, ಅದು ಬೀಳುತ್ತೆ ಕಣೋ. ಅಪ್ಪು ಹೇಳಿದ್ರು, ಹೌದು ಸರ್, ಬೆಳಕ್ ಹೋದ್ಮೇಲೆ ರಾತ್ರಿ ಬರ್ಲೇಬೇಕಲ್ಲ, ಅದೇನು ಸರ್ ಜೀವನ ಅಂತ ಹೇಳಿದ್ರು. ಅನಿರುದ್ದು ಇದೇ ಅಲ್ವ ಸರ್ ವೈರಾಗ್ಯ ಅನ್ನೋದು. ಈ ತರ ಎಲ್ಲ ಮಾತಾಡಿದೀವ್ರಿ. ಈ ಮಾತುಗಳು ಸ್ವಾಭಾವಿಕನಾ ಅಥವಾ ಸಾವಿನ ಮುನ್ಸೂಚನೆನಾ? ಬೆಳಕು ಹೋದ ಮೇಲೆ ಕತ್ತಲು ಬರಲೇಬೇಕು ಅಂತ ಹೇಳಿದ್ದ ಪುನೀತ್ ಬೆಳಕನ್ನ ತೊರೆದು ಶಾಶ್ವತ ಕತ್ತಲಿಗೆ ಜಾರಿದ್ದಾರೆ. ಅಂದು ರಾತ್ರಿ ರಮೇಶ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ದ ಅಪ್ಪು ಕಣ್ಣುಗಳು ಮರುದಿನವೇ ದಾನ ಆಗಿತ್ತು. ಇಷ್ಟು ದಿನ ಅಪ್ಪು ಜೊತೆ ಮಾತಾಡಿದ್ರೆ ಎಲ್ಲೆಲ್ಲೋ ಮಾತಾಡಿ, ಬಟ್ ಅವತ್ತು ಕನೆಕ್ಟ್ ಮಾಡಿದ್ರೆ ನಾವು ಆ ತರ ಒಂದು ಕನೆಕ್ಷನ್. ಕಣ್ಣಲ್ಲಿ ಕಣ್ಣಿಟ್ಟು 2 hours ಮಾಡಿದ್ದ ವ್ಯಕ್ತಿ ಮುಂದಿನ ದಿನ ಆ ಕಣ್ಣನ್ನೇ ದಾನವಾಗಿ ಕೊಡ್ತಾರೆ ಅನ್ನೋದು. ಕ್ಯಾನ್ ಯು ಬಿಲೀವ್ ದಿಸ್? ಅಪ್ಪು ಜೀವನದ ಕಡೆಯ ಗಂಟೆಗಳಲ್ಲಿ ಅವರ ಜೊತೆ ದೀರ್ಘ ಮಾತುಕತೆ ನಡೆಸಿದ್ದ ನಟ ರಮೇಶ್ ಅಪ್ಪು ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಡಿವಿಜಿ ಮಾತುಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ, ಕೇಳಿ. ನಾಳೆ ಇನ್ನೊಬ್ಬ ಡ್ಯಾನ್ಸರ್ ಬರ್ಬೋದು, ನಾಳೆ ಇನ್ನೊಬ್ಬ ಫೈಟರ್ ಬರ್ಬೋದು, ನಾಳೆ ಇನ್ನೊಬ್ಬ ಸ್ಟಾರ್ ಬರ್ಬೋದು, ಆದ್ರೆ ಎಲ್ಲವೂ ಒಂದೇ ವ್ಯಕ್ತಿಯಲ್ಲಿ ಸಿಗೋದು ಬಹಳ ಕಷ್ಟ ಇದೆ. ಈ ಅಪ್ಪು ಬಿಟ್ಟು ಜಾಗವನ್ನ ತುಂಬೋದು ಬಹಳ ಕಷ್ಟ ಇದೆ. ಆ ಶೂನ್ಯ ಹಾಗೆ ಇರುತ್ತೆ ಅನ್ನೋದೇ ಸತ್ಯ. ಗಂಧದ ಗುಡಿ ಸಾಕ್ಷ್ಯ ಚಿತ್ರದಲ್ಲಿ ಪುನೀತ್. ಶೀಘ್ರದಲ್ಲೇ ಅಪ್ಪು ಕನಸಿನ ಚಿತ್ರ ರಿಲೀಸ್. ನಮ್ಮಿಂದ ಮರೆಯಾಗಿರೋ ಅಪ್ಪು ವಿಶೇಷ ಕನಸೊಂದನ್ನ ಕಂಡಿದ್ರು. ಅದುವೇ ಕರ್ನಾಟಕದ ಕಾಡಿನ ರಹಸ್ಯಗಳುಳ್ಳ ಸಾಕ್ಷ್ಯ ಚಿತ್ರ. ಗಂಧದ ಗುಡಿ ಹೆಸರಿನಲ್ಲಿ ವಿಶೇಷ ಫೀಚರ್ ಫಿಲ್ಮ್ಗಾಗಿ ಅಪ್ಪು ಲಾಕ್ಡೌನ್ ವೇಳೆ 2 ತಿಂಗಳು ಕಾಡು ಸುತ್ತಿದ್ರು. ನವೆಂಬರ್ 1ರ ರಾಜ್ಯೋತ್ಸವದಂದೇ ಟೀಸರ್ ಲಾಂಚ್ಗೂ ಪ್ಲಾನ್ ಮಾಡಿದ್ರಂತೆ. ಆದ್ರೆ ವಿಧಿ ಬೇರೆಯೇ ಪ್ಲಾನ್ ಮಾಡಿತ್ತು. ಇದೀಗ ಅಪ್ಪು ಆಪ್ತ ಬಳಗದವರು ಪುನೀತ್ ಪತ್ನಿ ಅಶ್ವಿನಿ ಜೊತೆ ಚರ್ಚಿಸಿ ಅಪ್ಪು ಕನಸಿನ ಪ್ರಾಜೆಕ್ಟ್ ಅನ್ನ ರಿಲೀಸ್ ಮಾಡಲು ಮುಂದಾಗಿದ್ದಾರೆ. ಸುಮಾರು 1.5 ತಾಸಿನ ಗಂಧದ ಗುಡಿ ಸಾಕ್ಷ್ಯ ಚಿತ್ರ ನಮ್ಮ ರಾಜ್ಯದ ಕಾಡು ಹಾಗೆ ವನ್ಯ ಜೀವಿಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಚಿತ್ರದಲ್ಲಿ ಪುನೀತ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನೊಂದೆಡೆ ಅಪ್ಪು ನೆನಪಿನಲ್ಲಿ ನಾಳೆ ರಾಜ್ಯಾದ್ಯಂತ ಸಿನಿಮಾ ಥಿಯೇಟರ್ಗಳಲ್ಲಿ ಅಗಲಿದ ನಟನಿಗೆ ಗೀತಾಂಜಲಿ, ಪುಷ್ಪಾಂಜಲಿ, ದೀಪಾಂಜಲಿ ಕಾರ್ಯಕ್ರಮ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಲೆಕ್ಷನ್ ಟೈಮಲ್ಲಿ ಜಾತಿ ರಾಜಕೀಯ ಮಾಡ್ತಾ ಇದ್ದವರು ಈಗ ಎಲೆಕ್ಷನ್ ಮುಗಿದ ಮೇಲೆ ಶುರು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಒಂದೇ ಒಂದು ಹೇಳಿಕೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕಿಚ್ಚು ಹಚ್ಚಿದೆ. ಯಾರೋ ಕೆಲವರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಬಿಜೆಪಿಗೆ ಹೋಗಿದ್ದಾರೆ. ಹೊಟ್ಟೆಪಾಡಿಗೋಗಿರೋದು ನಿಮ್ಗೆಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿರ್ಬೇಕಂತವ್ರಲ್ಲ ಅವರು.
ಸಿದ್ದರಾಮಯ್ಯನವರು 3 ದಿನದ ಹಿಂದೆ ಕೊಟ್ಟ ಇದೊಂದು ಹೇಳಿಕೆ ಈಗ ಬಿಜೆಪಿ ನಾಯಕರನ್ನ ಕೆಂಪಗಾಗಿಸಿದೆ. ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ದು 3 ದಿನವಾದರೂ ಬಿಜೆಪಿ ನಾಯಕರಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದು ಪ್ರತಿಭಟನೆಗಳು ಹೆಚ್ಚಾಗ್ತಿವೆ. ಸಿದ್ದರಾಮಯ್ಯರ ವಿರುದ್ಧ ಕಮಲಕಲಿಗಳು ಕೆಂಡ ಹೊರಹಾಕ್ತಿದ್ರೆ ಕಾಂಗ್ರೆಸ್ನವರು ಸುಮ್ಮನಿರ್ತಾರೆ. ಬಿಜೆಪಿಯವರ ಮೇಲೆ ಸಿಟ್ಟು ಹೊರಹಾಕ್ತಾ ತಮ್ಮ ನಾಯಕರನ್ನ ಸಮರ್ಥನೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರ ಬಿಟ್ಕಾಯಿನ್ ದಂಧೆ ಕೇಸ್ ಮುಚ್ಚಿ ಹಾಕಲು ಸಿದ್ದರಾಮಯ್ಯ ವಿರುದ್ಧ ದಲಿತ ವಿರೋಧಿ ಅಸ್ತ್ರ ಬಿಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಕಲಿಗಳ ನೇರ ಆರೋಪ. ಜನರ ಮನಸ್ಸಲ್ಲಿ ಬಿಟ್ಕಾಯಿನ್ ಎಲ್ಲ ಬಂತಲ್ಲ, ಇದು ಬಿಟ್ಕಾಯಿನ್ ಸ್ವಲ್ಪ ಜೋರಾಯ್ತಲ್ಲ, ಅದಕ್ಕೆ ಇದನ್ನ ಡೈವರ್ಟ್ ಮಾಡೋದಕ್ಕೆ ಇದನ್ನ ಸಿದ್ದರಾಮಯ್ಯರ ಮೇಲೆ ಈ ಹೊಸ ಒಂದು ಆಪಾದನೆ ಮಾಡಿದ್ರೆ. ಆಡಳಿತ ಪಕ್ಷದಲ್ಲಿ ನಾವಿದ್ದಾಗ ನಾವು ಪ್ರಭಾವಿಗಳು, ವಿರೋಧ ಪಕ್ಷದಲ್ಲಿದ್ದಾಗ ನಾವು ಪ್ರಭಾವಿಗಳಾಗೋದಿಲ್ಲ. ಅಲ್ಲ, ಪ್ರಭಾವಿಯ ಒಬ್ಬ ಮಗ ಕೂಡ ಇದರಲ್ಲಿ ಇದ್ದಾರೆ ಅಂತ. ಪ್ರಭಾವಿ ವ್ಯಕ್ತಿಯ ಮಗ, ಪ್ರಭಾವಿಗಳು, ಪಕ್ಷ, ಸರ್ಕಾರ, ಈಗ ಯಾರು ರೂಲಿಂಗ್ ಅಲ್ಲಿ ಇರ್ತಾರೋ ಅವರು. ಈಗ CBI ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ED ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿದ್ರೆ ಯಾವಾಗ ಕೊಟ್ಟರು ಏನು ಇರ್ತಾ ಅಂತ. ಸರ್ಕಾರ ಇದು ಪಾರದರ್ಶಕವಾಗಿರಬೇಕು ಅಲ್ವಾ, ಪಾರದರ್ಶಕತೆ ಇರಬೇಕು. ಪ್ರಭಾವಿ ನಾಯಕರು ಇರೋದ್ರಿಂದ ಇದರಿಂದ ಅದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಟ್ಕಾಯಿನ್ ಅದರಲ್ಲೂ ಕೂಡ ಬಹಳ ಒಂದು ದೊಡ್ಡ ಮಟ್ಟದ ತನಿಖೆ ಆಗಬೇಕದು ಈಗಾಗಲೇ ತನಿಖೆ ತಗೊಳ್ತಿದೆ. ಅದರದ್ದು ಬಹಿರಂಗ ಪಡಿಸಿದ್ರೆ ದೊಡ್ಡ ವ್ಯಕ್ತಿಗಳ ಮಕ್ಕಳು ಸಿಗೋವಂಥ ಚಾನ್ಸಸ್ ಇದೆ. ಸಿದ್ದರಾಮಯ್ಯ ಅವರೊಬ್ರು ಒಬ್ಬ ಮಾಸ್ ಲೀಡರು ಮತ್ತೆ ಜನಪರವಾದಂತ ಕಾಳಜಿ ಉಳ್ಳಂತ ಒಬ್ಬ ಜನನಾಯಕ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷ ಅವ್ರನ್ನ ಟಾರ್ಗೆಟ್ ಮಾಡಿದೆ. ಅವರ ಸ್ವಾರ್ಥಕ್ಕೋಸ್ಕರ, ಅಂದ್ರೆ ದಲಿತರನ್ನ ದಿಕ್ ತಪ್ಪಿಸ್ತಕ್ಕಂತ ಹುನ್ನಾರ ಭಾರತೀಯ ಜನತಾ ಪಕ್ಷದವರು. ಮನೆ ಸಿದ್ದರಾಮಯ್ಯನವರು ಯಾವ ದುರುದ್ದೇಶದಿಂದ ಆ ಮಾತನ್ನ ಆಡ್ಲಿಲ್ಲ, ಅಥವಾ ದಲಿತ ಸಮಾಜಕ್ಕೆ ಅಗೌರವ ತರುವಂತ ಕೆಲಸನೂ ಕೂಡ ಅವ್ರು ಮಾಡಲಿಲ್ಲ. ಅವ್ರಿಗೆ ಕಪ್ಪು ಚುತ್ತಿಗೆ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಇದನ್ನ ಕಾಂಗ್ರೆಸ್ ಪಕ್ಷ ನಾವು ಬಲವಾಗಿ ಖಂಡಿಸ್ತೀವಿ. ಪ್ರತಿಭಟನೆಯನ್ನು ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. 2ನೇ ತಾರೀಕು ಫಲಿತಾಂಶ ಆದ್ಮೇಲೆ 3ನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀರಾ. ಅಂದ್ರೆ ನಿಮ್ಮ ಹುನ್ನಾರ ಯಾವ್ದಿದು? ನಿಮ್ಗೆ ಯಾರು ಈ ಬ್ಯಾಕ್ಗ್ರೌಂಡ್ RSS ನಿಮ್ಗೆ ಯಾರು ಹೇಳ್ಕೊಡೋರು ಇದನ್ನ? ನೀವೆಲ್ಲರೂ ಕೂಡ RSS ನ ಗುಲಾಮಗಿರಿ ಮಾಡ್ತಾ ಇದ್ದೀರಾ. RSSಗೆ ಗುಲಾಮಗಿರಿಯ ಸಂಕೇತ ನೀವು. ಬಿಟ್ಕಾಯಿನ್ ದಂಧೆಯಲ್ಲಿ ಬಿಜೆಪಿ ನಾಯಕರು ಪ್ರಭಾವಿ ನಾಯಕರ ಮಗ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ನವರು ಕೇಳ್ತಿರೋ ಬಿಟ್ಕಾಯಿನ್ ದಂಧೆ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಿಲ್ಲ. ಬದಲಿಗೆ ಸಿದ್ದರಾಮಯ್ಯ ಕಪಟಿ, ಮತಾಂತರ ಮಾಡಿಸಿದ್ರು, ಪಕ್ಷ ಬಿಟ್ಟು ಬಂದವರು, ಹಾಗೆ ಹೀಗೆ ಅಂತ ವಾಗ್ದಾಳಿ ಮಾಡಿದ್ರು. ದಲಿತರು ಹೊಟ್ಟೆಪಾಡಿಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದರೆ, ದಲಿತರನ್ನ ಅತ್ಯಂತ ತುಚ್ಛವಾಗಿ ಕಂಡಿರ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಎಲ್ಲರೂ ಕೂಡ ಬಹಳ ಅಪಮಾನಕರವಾಗಿ ಕಂಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕಾಂಗ್ರೆಸ್ನವರ ಪ್ರಕಾರ ಬಿಜೆಪಿಯ ಪ್ರಭಾವಿ ನಾಯಕರು ಅವರ ಮಗ ಬಿಟ್ಕಾಯಿನ್ ದಂಧೆಯಲ್ಲಿದ್ದಾರೆ. ಇದನ್ನ ಮರೆಮಾಚೋಕೆ ಬಿಜೆಪಿ ದಲಿತರನ್ನ ಎತ್ತಿ ಕಟ್ತಿದೆ ಅಂತಾರೆ. ಬಿಜೆಪಿ ನಾಯಕರನ್ನ ಕೇಳಿದ್ರೆ ED ತನಿಖೆ ಆಗ್ತಿದೆ ಅಂತಾನೆ ಸಿದ್ದರಾಮಯ್ಯ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಒಟ್ನಲ್ಲಿ ಈ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಕನ್ನಡವಿದು ಕನ್ನಡ, ಬನ್ನಿ ನಮ್ಮ ಸಂಗಡ. ನುಡಿಯೇ ಕನ್ನಡ ನುಡಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಮಣ್ಣನು ಮರಿವಿದ ಓ ವಿಮಾನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಅಪ್ಪಿಕೋ ಕನ್ನಡವ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ನಮ್ಮ ಕನ್ನಡ ನಮ್ಮ ಹೆಮ್ಮೆ.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶುಭಾಶಯಗಳು. ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ನಾಡಿನ ಉಗಮ ಅಥವಾ ರಾಜ್ಯೋತ್ಸವ ಸಂಭ್ರಮ ಇದೆ ದಿನ. ಅದು ಕನ್ನಡಿಗಳಾಗಿ ಕನ್ನಡವನ್ನು ಕನ್ನಡ ಭಾಷೆಯನ್ನು ಪ್ರೀತಿಸುವ ವ್ಯಕ್ತಿಯಾಗಿ ನನಗೆ ತುಂಬ ಗೌರವ ಅಭಿಮಾನ ಕನ್ನಡ ನಾಡಿನಲ್ಲಿದೆ. 2000 ವರ್ಷಗಳ ಇತಿಹಾಸವುಳ್ಳ ಸುಂದರವಾದ ಅಕ್ಷರಗಳುಳ್ಳ ಮತ್ತು ಅತ್ಯಂತ ಸಂವೇದನಾಶೀಲ ಮತ್ತು ಸಜ್ಜನರಾದ ಕನ್ನಡಿಗರಿಗೆ ನನ್ನ ಶುಭಾಶಯಗಳು. ಪ್ರತಿಷ್ಠಾನದ ವತಿಯಿಂದನೂ ಮತ್ತೊಂದು ಶುಭಾಶಯಗಳು. ಬನ್ನಿ ಎಲ್ಲರೂ ಒಂದಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ, ಸಂಭ್ರಮಿಸೋಣ. ನಮಸ್ಕಾರ. ಕನ್ನಡವಿದು ಕನ್ನಡ, ಬನ್ನಿ ನಮ್ಮ ಸಂಗಡ. ನಾವಾದಿವ ನುಡಿಯೇ ಕನ್ನಡ ನುಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಮಣ್ಣನು ಮರಿವಿದ ಓ ವಿಮಾನಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಮಹಾರಾಷ್ಟ್ರದ ಆಸ್ಪತ್ರೆಗಳು ರೋಗಿಗಳ ಪಾಲಿಗೆ ಯಮಲೋಕ ಆಗ್ತಿದೆ. ಜೀವ ಉಳಿಸಿಕೊಳ್ಳೋಕೆ ಆಸ್ಪತ್ರೆಗೆ ಹೋದವರು ಹೆಣವಾಗಿ ಹೋಗ್ತಿದ್ದಾರೆ. ಇವತ್ತು ಮತ್ತೊಂದು ಆಸ್ಪತ್ರೆಗೆ ಬೆಂಕಿ ಬಿದ್ದು 10 ಜನ ಸಜೀವ ದಹನವಾಗಿದ್ದಾರೆ. ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದವರು ಸಜೀವ ದಹನವಾಗಿದ್ದಾರೆ. ಮಹಾರಾಷ್ಟ್ರದ ಅಹಮದಾನಗರ ಜಿಲ್ಲಾಸ್ಪತ್ರೆಗೆ ಬೆಂಕಿ ಬಿದ್ದು 10 ಜನ ಸುಟ್ಟು ಕರಕಲಾಗಿದ್ದಾರೆ. 15ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಇದರಲ್ಲಿ ಒಬ್ಬರು ಬದುಕ್ತಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಬೆಂಕಿ ಬಿದ್ದ ಐಸಿಯುನಲ್ಲಿ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ರು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಕೆಲವರು ಹೊರಗೆ ಓಡಿ ಹೋದ್ರೆ ರೋಗಿಗಳು ಹಾಸಿಗೆಗಳ ಮೇಲೆ ಸಜೀವ ದಹನವಾಗಿದ್ದಾರೆ. ಸತ್ತವರ ಕುಟುಂಬಕ್ಕೆ ಉದ್ಧವ್ ಠಾಕ್ರೆ ಸರ್ಕಾರ 5 ಲಕ್ಷ ಪರಿಹಾರ ಕೊಟ್ಟು ಕೈ ತೊಳೆದುಕೊಂಡಿದೆ. ಜೊತೆಗೆ तनिखे ಮಾಡ್ತೀವಿ, ತಪ್ಪಿತಸ್ಥರನ್ನ ಶಿಕ್ಷಿಸ್ತೀವಿ ಅಂತ ರೆಡಿಮೇಡ್ ಉತ್ತರ ಬೇರೆ ಕೊಟ್ಟಿದ್ದಾರೆ. ICU युनिटमध्ये ज्या ठिकाणी कोविडचे 17 पेशंट्स होते, ते 17 पेशंट्स त्यांच्या त्या वॉर्डला सकाळी अचानक आग लागली. त्याचं पोस्टमॉर्टम करून ते कशामुळे मृत्यू आहे, सफोकेशनमुळे आहे का कशामुळे आहे, ऑक्सिजन अभावी आहे, त्याची आता कारणे तपासणी चाललेली आहे आणि त्याचं प्रिलिमिनरी ऑडिट करण्याकरता फायर ऑफिसरला तशा सूचना दिलेल्या आहेत. ಮಹಾರಾಷ್ಟ್ರದಲ್ಲಿ ಅಗ್ನಿ ದುರಂತಗಳು ಇವತ್ತು ಆಗ್ತಿರೋದಲ್ಲ, ಈ ಹಿಂದೆಯೂ ಹಲವು ಘಟನೆಗಳಾಗಿವೆ. ಮಾರ್ಚ್ 26, 2021 ಮುಂಬೈ ಬಾಂಡೂಪ್ ಮಾಲ್ ಆಸ್ಪತ್ರೆಗೆ ಬೆಂಕಿ, 11 ರೋಗಿಗಳು ಸಜೀವ ದಹನ. ಏಪ್ರಿಲ್ 23, 2021 ಮುಂಬೈ ವಿಜಯ್ ವಲ್ಲಭ ಆಸ್ಪತ್ರೆಗೆ ಬೆಂಕಿ, ಐಸಿಯುನಲ್ಲಿದ್ದ 15 ಜನ ಸಜೀವ ದಹನ. 2018ರಲ್ಲಿ ಗೊರೆಗಾಂವ್ ಕಟ್ಟಡಕ್ಕೆ ಬೆಂಕಿ, ಅಗ್ನಿ ದುರಂತದಲ್ಲಿ 5 ಸಜೀವ ದಹನ. 2017 ಸಾಕಿನಾಕ ಮಳಿಗೆ ಅಗ್ನಿ ದುರಂತ, 12 ಜನ ಸಜೀವ ದಹನ, 20 ಜನರಿಗೆ ಗಾಯ. 2017 ಕಮಲ್ ಮಿಲ್ಸ್ನಲ್ಲಿ ಅಗ್ನಿ ದುರಂತ, 14 ಜನ ಅಗ್ನಿಗಾಹುತಿ, 10 ಜನರಿಗೆ ಗಾಯ. ಎಷ್ಟೆಲ್ಲ ದುರಂತಗಳಾದರೂ ಸರ್ಕಾರ ಕಠಿಣ ಕ್ರಮ ತಗೊಂಡಿಲ್ಲ. ಜನ ಸತ್ತಾಗ ಪುಡಿಗಾಸು ಪರಿಹಾರ ಕೊಟ್ಟು ತನಿಖೆಗೆ ಆದೇಶಿಸಿ ಸುಮ್ಮನಾಗ್ತಿದೆ. ಇವತ್ತು ಜಿಲ್ಲಾಸ್ಪತ್ರೆಗೆ ಬೆಂಕಿ ಬಿದ್ದು 10 ಜನ ಸತ್ತಿದ್ದಾರೆ. ಘಟನೆಗೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಟ್ವಿಟರ್ ಮೂಲಕ ಸಂತಾಪ ಸೂಚಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.